ಅಶ್ವತ್ಥಾಮನು ಇನ್ನೂ ಬದುಕಿದ್ದಾನ? ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ನೀಡಿದ ಶಾಪವಾದರೂ ಏನು? ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಇದು ನಿಮ್ಮ ವಿಕೆ ಮಿಸ್ಟ್ರೀಸ್. ಮತ್ತೊಂದು ನಿಗೂಢಕರ ವಿಚಾರದೊಂದಿಗೆ ನಿಮ್ಮ ಜೊತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ 5,000 ವರ್ಷಗಳಿಂದ ಸಾಯದೆ ಬದುಕಿದ್ದಾನೆ. ಅವನ ಹಣೆ ಮೇಲೆ ಸದಾ ರಕ್ತ ಸುರಿಯುವ ಗಾಯವಿದೆ. ಆತನಿಗೆ ಹಸಿವಿದೆ, ಆದರೆ ಅನ್ನವಿಲ್ಲ. ಬಾಯಾರಿಕೆ ಇದೆ, ಆದರೆ ನೀರಿಲ್ಲ. ಅವನ ಹೆಸರು ಕೇಳಿದರೆ ಇಂದಿಗೂ ಉತ್ತರ ಭಾರತದ ಹಳ್ಳಿಗಳಲ್ಲಿ ಜನರು ಹೆದರುತ್ತಾರೆ. ಅವನೇ ದ್ರೋಣಪುತ್ರ ಅಶ್ವತ್ಥಾಮ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಮಹಾಭಾರತ ಯುದ್ಧದಲ್ಲಿ ಲಕ್ಷಾಂತರ ಜನರು ಮಡಿದರು, ಆದರೆ ಒಬ್ಬ ಮಾತ್ರ ಇಂದಿಗೂ ಸಾಯದೆ ಬದುಕಿದ್ದ. ಸಾವು ಆತನಿಗೆ ವರವಲ್ಲ, ಬದಲಿಗೆ ಶಾಪ. ನಡುರಾತ್ರಿಯಲ್ಲಿ ನರ್ಮದಾ ನದಿಯ ತೀರದಲ್ಲಿ ಅಥವಾ ಹಸಿರುಗಢ್ ಕೋಟೆಯ ಹಾಳುಬಿದ್ದ ಗೋಡೆಗಳ ನಡುವೆ ಒಬ್ಬ ವಿಚಿತ್ರ ವ್ಯಕ್ತಿ ಅಲೆಯುತ್ತಿರುವುದನ್ನು ಜನ ನೋಡಿದ್ದಾರೆ. ಆತ ಯಾರಿಗೂ ತೊಂದರೆ ಕೊಡುವುದಿಲ್ಲ, ಆದರೆ ಅವನ ಹಣೆಯ ಮೇಲಿರುವ ಆ ಗಾಯವಿದೆಯಲ್ಲ, ಅದು 5,000 ವರ್ಷಗಳಿಂದ ಮಾಯುತ್ತಿಲ್ಲ. ಅವನು ಯಾರು? ರುದ್ರನ ಅಂಶವಾಗಿ ಹುಟ್ಟಿದವನು, ಮಹಾಗುರು ದ್ರೋಣರ ಹೆಮ್ಮೆಯ ಮಗ, ಕೌರವ ಸೈನ್ಯದ ಮಹಾರಥಿ. ಹೌದು, ಅವನೇ ಅಶ್ವತ್ಥಾಮ. ಭಗವಾನ್ ಶ್ರೀಕೃಷ್ಣ ಆತನಿಗೆ ಅಂತಹ ಭೀಕರ ಶಾಪ ಕೊಟ್ಟಿದ್ದಾದರೂ ಏಕೆ? ಅಶ್ವತ್ಥಾಮ ಮಾಡಿದ್ದಾದರೂ ಅಂತಹ ಮಹಾಪಾಪವೇ? ಇಂದಿಗೂ ಆತ ಬದುಕಿದ್ದಾನೆ ಎಂಬ ನಂಬಿಕೆಗೆ ಇರುವ ಸಾಕ್ಷ್ಯಗಳಾದರೂ ಯಾವುವು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಶ್ವತ್ಥಾಮನ ಸಾವಿಲ್ಲದ ಕರಾಳ ಕಥೆಯ ಆಳಕ್ಕೆ ಇಳಿಯೋಣ. ಅಶ್ವತ್ಥಾಮನ ಕಥೆ ಕೇವಲ ಯುದ್ಧದಿಂದ ಶುರುವಾಗುವುದಿಲ್ಲ, ಇದು ಒಬ್ಬ ಬಡ ತಂದೆಯ ಅಸಹಾಯ ಕಥೆಯಿಂದ ಶುರುವಾಗುತ್ತದೆ. ದ್ರೋಣಾಚಾರ್ಯರು ಅಪ್ರತಿಮ ಬಿಲ್ವಿದ್ಯೆ ಕಲಿತಿದ್ದರು, ತಪಸ್ಸಿನ ಹಾದಿ ಹಿಡಿದಿದ್ದರಿಂದ ತೀವ್ರ ಬಡತನದಲ್ಲಿದ್ದರು. ಒಮ್ಮೆ ಪುಟ್ಟ ಬಾಲಕ ಅಶ್ವತ್ಥಾಮ ತನ್ನ ಗೆಳೆಯರು ಹಾಲು ಕುಡಿಯುವುದನ್ನು ನೋಡಿ ತನಗೂ ಹಾಲು ಬೇಕೆಂದು ಹಠ ಮಾಡುತ್ತಾನೆ. ಆದರೆ ಬಡ ದ್ರೋಣರ ಬಳಿ ಒಂದು ಹಸುವು ಕೂಡ ಇರಲಿಲ್ಲ. ಮಗನ ಹಠ ನೋಡಲಾರದೆ ತಾಯಿ ಕೃಪಿ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಅದನ್ನೇ ಹಾಲೆಂದು ಮಗನಿಗೆ ನೀಡುತ್ತಾಳೆ. ಅಶ್ವತ್ಥಾಮ ಅದನ್ನು ಕುಡಿದು ಖುಷಿಯಿಂದ ಕುಣಿಯುತ್ತಿದ್ದರೆ ಪಕ್ಕದಲ್ಲಿದ್ದ ಶ್ರೀಮಂತ ಗೆಳೆಯರು ಅವನನ್ನು ನೋಡಿ ನಗುತ್ತಾರೆ. ಅಯ್ಯೋ ಮೂರ್ಖ, ನೀನು ಕುಡಿಯುತ್ತಿರುವುದು ಹಾಲಲ್ಲ, ಅಕ್ಕಿ ಹಿಟ್ಟಿನ ನೀರು ಎಂದು ಹೀಯಾಳಿಸುತ್ತಾರೆ. ಮಗನ ಕಣ್ಣಲ್ಲಿ ನೀರು ಬಂದಾಗ ದ್ರೋಣರ ಎದೆಯಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತದೆ. ತನ್ನ ಮಗನಿಗಾಗಿ ಒಂದು ಹಸುವನ್ನು ಕೇಳಲು ದ್ರೋಣರ ಬಾಲ್ಯದ ಗೆಳೆಯ ದೃಪದ ರಾಜನ ಬಳಿ ಹೋಗುತ್ತಾರೆ. ಅಲ್ಲಿ ಆದ ಅವಮಾನ ಮತ್ತು ತಿರಸ್ಕಾರವೇ ಅಶ್ವತ್ಥಾಮನನ್ನು ಒಬ್ಬ ಮಹಾನ್ ಯೋಧನನ್ನಾಗಿ ಮತ್ತು ಮುಂದೆ ದ್ವೇಷದ ಜ್ವಾಲೆಗಳಿಗೆ ದಾರಿಯನ್ನಾಗಿ ಬದಲಿಸಿತು. ಇದೇ ಬಡತನ ಆತನನ್ನು ಕೌರವರ ಆಶ್ರಯಕ್ಕೆ ಸೇರಿಸಿತು. ಕುರುಕ್ಷೇತ್ರದ ಯುದ್ಧ ಶುರುವಾದಾಗ ಅಶ್ವತ್ಥಾಮ ಒಬ್ಬ ಸಾಮಾನ್ಯ ಯೋಧನಾಗಿರಲಿಲ್ಲ, ಅವನು ಕೌರವ ಸೇನೆಯ ಅಜೇಯ ಶಕ್ತಿಯಾಗಿದ್ದ. ಅಶ್ವತ್ಥಾಮನ ಹತ್ತಿರ ದೇವತೆಗಳೇ ಅಚ್ಚರಿ ಪಡುವಂತಹ ಶಸ್ತ್ರಾಸ್ತ್ರಗಳಿದ್ದವು. ಆದರೆ ಯುದ್ಧದ 15 ದಿನ ಅವನ ಬದುಕಿನ ಚಿತ್ರಣವೇ ಬದಲಾಯಿತು. ತನ್ನ ತಂದೆ ದ್ರೋಣಾಚಾರ್ಯರನ್ನು ಮೋಸದಿಂದ ಕೊಲ್ಲಲಾಗಿದೆ ಎಂದು ತಿಳಿದಾಗ ಅಶ್ವತ್ಥಾಮ ರೌದ್ರಾವತಾರ ತಾಳುತ್ತಾನೆ. ತನ್ನ ತಂದೆಯ ಸಾವಿಗೆ ಕಾರಣರಾದವರನ್ನು ಸಾರಸಗಟಾಗಿ ಮುಗಿಸಲು ಆತ ಪ್ರಯೋಗಿಸಿದ್ದೇ ಜಗತ್ತಿನ ಅತ್ಯಂತ ಭಯಾನಕ ಅಸ್ತ್ರ, ಅದೇ ನಾರಾಯಣಾಸ್ತ್ರ. ಅಶ್ವತ್ಥಾಮ ಹೇಳುತ್ತಾನೆ, ಪಾಂಡವರೇ, ಇಂದು ನಿಮ್ಮ ಅಂತ್ಯ ಜಯ. ಈ ನಾರಾಯಣಾಸ್ತ್ರದ ಮುಂದೆ ನಿಮ್ಮ ಯಾವ ಶಕ್ತಿಯೂ ನಡೆಯದು. ಇಡೀ ಭೂಮಿಯೇ ನಿಮ್ಮ ರಕ್ತದಿಂದ ಕೆಂಪಾಗಲಿ. ನಾರಾಯಣಾಸ್ತ್ರವು ಆಕಾಶದಿಂದ ಅಗ್ನಿ ಮಳೆಯನ್ನು ಸುರಿಸಲಾರಂಭಿಸಿ ಪಾಂಡವ ಸೈನ್ಯವು ಸುಟ್ಟು ಭಸ್ಮವಾಗುತ್ತಿತ್ತು. ಕೃಷ್ಣನಿಗೆ ತಿಳಿದಿತ್ತು, ಆ ಅಸ್ತ್ರವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು. ಕೃಷ್ಣ ತಕ್ಷಣ ಆಜ್ಞೆ ಮಾಡುತ್ತಾನೆ, ಎಲ್ಲರೂ ರಥದಿಂದ ಇಳಿಯಿರಿ, ಶಸ್ತ್ರಗಳನ್ನು ತ್ಯಜಿಸಿ ಆ ಅಸ್ತ್ರಕ್ಕೆ ಶರಣಾಗಿ. ಪಾಂಡವರು ಶರಣಾದ ಕಾರಣ ಅಂದು ಪ್ರಪಂಚವು ಸರ್ವನಾಶದಿಂದ ಬಚಾವಾಯಿತು. ಆದರೆ ಅಶ್ವತ್ಥಾಮನ ಸೇಡಿನ ಹಸಿವು ಅಲ್ಲಿಗೆ ಮುಗಿಯಲಿಲ್ಲ. ಧರ್ಮದ ಹಾದಿ ಬಿಟ್ಟು ಅಧರ್ಮದ ಹಾದಿಯಲ್ಲಿ ನಡೆಯಲು ಆತ ಅಂದೇ ಸಂಕಲ್ಪ ಮಾಡಿದ್ದ. ಯುದ್ಧದ 18ನೇ ದಿನದ ರಾತ್ರಿ ದುರ್ಯೋಧನನು ರಣರಂಗದಲ್ಲಿ ತೊಡೆ ಮುರಿದು ಸಾವಿನ ಕ್ಷಣಗಳನ್ನು ಎಣಿಸುತ್ತಿದ್ದ. ಅವನ ಕೊನೆಯ ಆಸೆ ಪಾಂಡವರ ಅಂತ್ಯ ನೋಡುವುದು. ಸೇಡಿನಿಂದ ಕುರುಡನಾಗಿದ್ದ ಅಶ್ವತ್ಥಾಮ ಯುದ್ಧದ ಎಲ್ಲಾ ನೀತಿ ನಿಯಮಗಳನ್ನು ಗಾಳಿಗೆ ತೂರುತ್ತಾನೆ. ಒಂದು ಮರದ ಮೇಲೆ ಗೂಬೆಯೊಂದು ನಿದ್ರಿಸುತ್ತಿದ್ದ ಕಾಗೆಗಳನ್ನು ರಾತ್ರಿಯಲ್ಲಿ ಕೊಲ್ಲುವುದನ್ನು ಅಶ್ವತ್ಥಾಮ ಗಮನಿಸುತ್ತಾನೆ. ಅಧರ್ಮದ ಆಲೋಚನೆ ಅವನ ತಲೆಯಲ್ಲಿ ಮೊಳಕೆಯೊಡೆಯುತ್ತದೆ. ಪಾಂಡವರು ನಿದ್ರಿಸುತ್ತಿರುವಾಗಲೇ ಅವರನ್ನು ಮುಗಿಸುತ್ತೇನೆ ಎಂದು ಶಪಥ ಮಾಡುತ್ತಾನೆ. ಆ ಕರಾಳ ರಾತ್ರಿ ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ ನುಗ್ಗುತ್ತಾನೆ. ಕತ್ತಲೆಯಲ್ಲಿ ಯಾರೂ ಎಚ್ಚರವಿರಲಿಲ್ಲ. ದ್ರೋಣರ ಮಗ ಮೊದಲು ತನ್ನ ತಂದೆಯ ಶಿರಚ್ಛೇದ ಮಾಡಿದ ಧೃಷ್ಟದ್ಯುಮ್ನನನ್ನು ಅವನನ್ನು ತುಳಿದು ಉಸಿರುಗಟ್ಟಿಸಿ ಅತ್ಯಂತ ಕ್ರೂರವಾಗಿ ಕೊಲ್ಲುತ್ತಾನೆ. ಅಷ್ಟಕ್ಕೆ ನಿಲ್ಲದ ಅಶ್ವತ್ಥಾಮ ಮುಂದೆ 5 ಮಲಗಿದ್ದ ವ್ಯಕ್ತಿಗಳನ್ನು ನೋಡಿ ಅವರೇ ಪಾಂಡವರೆಂದು ಭಾವಿಸಿ ಅವರ ಶಿರಚ್ಛೇದ ಮಾಡುತ್ತಾನೆ. ಆದರೆ ಬೆಳಿಗ್ಗೆ ಬೆಳಕು ಬಂದಾಗ ಆತ ಕಂಡ ಈ ದೃಶ್ಯ ಇಡೀ ಭೂಮಿಯನ್ನೇ ನಡುಗಿಸುವಂತಿತ್ತು. ಆತ ಕೊಂದಿದ್ದು ಪಾಂಡವರನ್ನಲ್ಲ, ಬದಲಿಗೆ ಪಾಂಡವರ 5
ಪುಟ್ಟ ಮಕ್ಕಳನ್ನು. ತನ್ನ ಗೆಳೆಯ ದುರ್ಯೋಧನನಿಗೆ ಪಾಂಡವರ ತಲೆ ಎಂದು ಮಕ್ಕಳ ತಲೆಗಳನ್ನು ತಂದು ಕೊಡುತ್ತಾನೆ. ಮಕ್ಕಳ ಸಾವನ್ನು ಕಂಡು ದುರ್ಯೋಧನನೇ ಮರುಗುತ್ತಾನೆ. ಈ ಪಾಪವೇ ಅಶ್ವತ್ಥಾಮನ ಪತನಕ್ಕೆ ಅಡಿಪಾಯವಾಯಿತು. ಮಾಡಿದ ತಪ್ಪಿನ ಅರಿವಾದರೂ ಅಶ್ವತ್ಥಾಮ ಶರಣಾಗಲಿಲ್ಲ. ಪಾಂಡವರ ಸೇಡಿನಿಂದ ತಪ್ಪಿಸಿಕೊಳ್ಳಲು ಆತ ಲೋಕವನ್ನೇ ನಾಶ ಮಾಡಬಲ್ಲ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ. ಪ್ರತಿಯಾಗಿ ಅರ್ಜುನನು ಬ್ರಹ್ಮಾಸ್ತ್ರ ಬಿಟ್ಟಾಗ ಇಡೀ ಬ್ರಹ್ಮಾಂಡವೇ ನಡುಗಿತು. ಲೋಕ ನಾಶವಾಗಬಾರದೆಂದು ವೇದವ್ಯಾಸ ಮಹರ್ಷಿಗಳು ಬಂದು ಅಸ್ತ್ರಗಳನ್ನು ಹಿಂಪಡೆಯಲು ಆಜ್ಞಾಪಿಸುತ್ತಾರೆ. ಅರ್ಜುನ ತನ್ನ ಅಸ್ತ್ರವನ್ನು ಹಿಂಪಡೆಯುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ಅದು ತಿಳಿದಿರಲಿಲ್ಲ. ಆತ ಕ್ರೂರವಾಗಿ ಆ ಅಸ್ತ್ರವನ್ನು ಪಾಂಡವರ ವಂಶದ ಕೂಡಿಯಾದ ಉತ್ತರೆಯ ಗರ್ಭದಲ್ಲಿದ್ದ ಮಗುವಿನತ್ತ ತಿರುಗಿಸುತ್ತಾನೆ. ಈ ದೃಶ್ಯವನ್ನು ಕಂಡ ಶ್ರೀಕೃಷ್ಣನಿಗೆ ಅಗಾಢವಾದ ಕೋಪ ಬರುತ್ತದೆ. ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ, ಅಶ್ವತ್ಥಾಮ, ನೀನು ಅತಿಯಾದ ಪಾಪ ಮಾಡಿದ್ದೀಯ. ಹುಟ್ಟಲಿರುವ ಮಗುವನ್ನು ಕೊಲ್ಲಲು ಯತ್ನಿಸಿದ ನಿನಗೆ ಸಾವು ಕೂಡ ಸಿಗದಂತೆ ಮಾಡುತ್ತೇನೆ. ನಿನ್ನ ಹಣೆ ಮೇಲಿರುವ ಈ ಮಣಿ ನಿನ್ನ ಹೆಮ್ಮೆಯಾಗಿತ್ತು ಅಲ್ವಾ? ಇದನ್ನು ಈಗಲೇ ಕಿತ್ತುಕೊಳ್ಳುತ್ತಿದ್ದೇನೆ. ಕೃಷ್ಣನು ತನ್ನ ಚಕ್ರದಿಂದ ಅಶ್ವತ್ಥಾಮನ ಹಣೆಯ ಮೇಲಿದ್ದ ರತ್ನವನ್ನು ಕಿತ್ತುಕೊಳ್ಳುತ್ತಾನೆ. ಅಶ್ವತ್ಥಾಮ ನೋವಿನಿಂದ ಕಿರಿಚುತ್ತಾ ಕೆಳಗೆ ಬೀಳುತ್ತಾನೆ. ಶ್ರೀಕೃಷ್ಣ ಮತ್ತೆ ಹೇಳ್ತಾನೆ, ಇಂದಿನಿಂದ ನೀನು ಜನವಸತಿ ಇಲ್ಲದ ಕಾಡುಗಳಲ್ಲಿ ಅಲೆಯುವೆ. ನಿನ್ನ ದೇಹದಿಂದ ರಕ್ತ ಮತ್ತು ಕೀವು ಸುರಿಯುತ್ತಿರಲಿ. ಮನುಷ್ಯರ ಗಂಧವು ನಿನಗೆ ಸಿಗದಿರಲಿ. ನೀನು ಸಾಯಲು ಬಯಸುವೆ, ಆದರೆ ಸಾವು ನಿನ್ನ ಬಳಿ ಬರುವುದಿಲ್ಲ. ಕಲಿಯುಗದ ಅಂತ್ಯದವರೆಗೂ ನೀನು ಈ ನೋವನ್ನು ಅನುಭವಿಸಲೇಬೇಕು. ಇನ್ನು ಶ್ರೀಕೃಷ್ಣ ಶಾಪ ನೀಡಿದ ಸಾವಿರಾರು ವರ್ಷಗಳೇ ಕಳೆದಿವೆ. ಆದರೆ ಇಂದಿಗೂ ಮಹಾಭಾರತದ ಕೆಲವು ಭಾಗಗಳಲ್ಲಿ ಅಶ್ವತ್ಥಾಮ ಬದುಕಿದ್ದಾನೆ ಎಂಬ ನಂಬಿಕೆ ಬಲವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮಧ್ಯಪ್ರದೇಶದ ಈ ಅಸಿರ್ಗಢ್ ಕೋಟೆ. ಸ್ಥಳೀಯರ ಪ್ರಕಾರ ಇಲ್ಲಿನ ಶಿವನ ದೇವಸ್ಥಾನದ ಬಾಗಿಲನ್ನು ಪ್ರತಿದಿನ ಬೆಳಿಗ್ಗೆ ತೆರೆದಾಗ ಅಲ್ಲಿನ ಶಿವಲಿಂಗದ ಮೇಲೆ ಯಾರೋ ಪೂಜೆ ಮಾಡಿದ್ದರು. ತಾಜಾ ಕೆಂಪು ಹೂವುಗಳು ಮತ್ತು ಚಂದನ ಇರುತ್ತದೆ. ಜನವಸತಿ ಇಲ್ಲದ ಈ ಕೋಟೆಯೊಳಗೆ ಬೆಳ್ಳಂಬೆಳಿಗ್ಗೆ ಯಾರು ಬಂದು ಪೂಜೆ ಮಾಡುತ್ತಾರೆ. ಅಶ್ವತ್ಥಾಮ ಇಂದಿಗೂ ತನ್ನ ಪಾಪದ ಪರಿಹಾರಕ್ಕಾಗಿ ಪ್ರತಿದಿನ ಶಿವನ ಪೂಜೆ ಮಾಡುತ್ತಿದ್ದಾನೆ ಎನ್ನುತ್ತಾರೆ ಇಲ್ಲಿನ ಜನ. ಅಷ್ಟೇ ಅಲ್ಲ, ನರ್ಮದಾ ನದಿಯ ತೀರದ ಕಾಡುಗಳಲ್ಲಿ ಅಲೆಯುವ ಕೆಲವರು ಹೇಳುವ ಪ್ರಕಾರ ಒಬ್ಬ 7 ಅಡಿಗೂ ಎತ್ತರವಿರುವ ವ್ಯಕ್ತಿ ಹಠಾತ್ತನೆ ಎದುರಾಗಿ ತನ್ನ ಹಣೆ ಮೇಲಿನ ಗಾಯಕ್ಕೆ ಸ್ವಲ್ಪ ಎಣ್ಣೆ ನೀಡಿ ಎಂದು ಕೇಳುತ್ತಾನಂತೆ. ಅಷ್ಟರಲ್ಲಿ ನೋಡುತ್ತಿದ್ದಂತೆ ಮಾಯವಾಗುತ್ತಾನಂತೆ. ವೈದ್ಯಕೀಯ ವಿಜ್ಞಾನಕ್ಕೂ ನಿಲುಕದ ವಾಸಿಯಾಗದ ಗಾಯ, ಯುಗಗಳು ಕಳೆದರೂ ಅಳಿಯದ ಅಸ್ತಿತ್ವ, ಇವೆಲ್ಲವೂ ಬರೀ ಕಟ್ಟುಕತೆಗಳೇ? ಅಥವಾ ಅಶ್ವತ್ಥಾಮ ಶ್ರೀಕೃಷ್ಣನ ಶಾಪವನ್ನು ಇಂದಿಗೂ ಅನುಭವಿಸುತ್ತಾ ನಮ್ಮ ನಡುವೆಯೇ ಇದ್ದಾನೆಯೇ? ಅಶ್ವತ್ಥಾಮನಿಗೆ ಈ ನೋವಿನಿಂದ ಮುಕ್ತಿ ಇಲ್ಲವೇ? ಪುರಾಣಗಳ ಪ್ರಕಾರ ಈ ಕರಾಳ ಶಾಪಕ್ಕೂ ಒಂದು ಅಂತ್ಯವಿದೆ. ಅಶ್ವತ್ಥಾಮ ಕೇವಲ ಒಬ್ಬ ಪಾಪಿಯಲ್ಲ, ಆತ ಮುಂಬರುವ ಶ್ರಾವಣಿ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬನಾಗಲಿದ್ದಾನೆ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಅತಿಯಾದಾಗ ಭಗವಾನ್ ಶ್ರೀ ವಿಷ್ಣು ಕಲ್ಕಿ ಅವತಾರದ ಬಳಿ ತಾಳಿ ಬರುತ್ತಾನೆ. ಆ ಸಮಯದಲ್ಲಿ ಅಶ್ವತ್ಥಾಮನು ತನ್ನೆಲ್ಲಾ ಯುದ್ಧ ಕಲೆಗಳನ್ನು ಮತ್ತು ದೈವಿಕ ಶಸ್ತ್ರಗಳನ್ನು ಮತ್ತು ಜ್ಞಾನವನ್ನು ಕಲ್ಕಿ ಅವತಾರಕ್ಕೆ ಧಾರೆ ಎರೆಯುತ್ತಾನೆ. ಧರ್ಮದ ಸ್ಥಾಪನೆಗೆ ಅಶ್ವತ್ಥಾಮ ಅಂತಿಮವಾಗಿ ಸಹಾಯ ಮಾಡಿದಾಗ ಆತನಿಗೆ ಈ ಸುದೀರ್ಘ ಶಾಪದಿಂದ ಮುಕ್ತಿ ಸಿಗುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅಶ್ವತ್ಥಾಮನ ಕಥೆ ನಮಗೆ ಕಲಿಸುವ ಪಾಠ ಒಂದೇ: ಶಕ್ತಿ ಮತ್ತು ಜ್ಞಾನ ಎಷ್ಟೇ ಇದ್ದರೂ ಅದನ್ನು ಅಧರ್ಮದ ಹಾದಿಯಲ್ಲಿ ಬಳಸಿದರೆ ಕಾಲ ಕ್ರೂರವಾಗಿ ಶಿಕ್ಷಿಸುತ್ತದೆ. 5000 ವರ್ಷಗಳಿಂದ ಅಲೆಯುತ್ತಿರುವ ಈ ಚಿರಂಜೀವಿ ಇಂದಿಗೂ ನಮಗೆಲ್ಲ ಒಂದು ಎಚ್ಚರಿಕೆಯ ಸಾಕ್ಷಿ. ನಿಮಗೇನನಿಸುತ್ತದೆ? ಅಶ್ವತ್ಥಾಮ ಕಲ್ಕಿ ಅವತಾರಕ್ಕೆ ಕಾಯುತ್ತಾ ಇಂದಿಗೂ ಕಾಡುಗಳಲ್ಲಿ ಅಲೆಯುತ್ತಿದ್ದಾನೆಯೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ನಿಗೂಢಕರ ವಿಚಾರಗಳನ್ನು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭವಾಗಲಿ.